ಒಂದು ವರ್ಷದ ಪರಿಶ್ರಮ, ಅವರು ಪಟ್ಟಂತ ಗ್ರೌಂಡ್ನಲ್ಲಿ ಔಟ್ಡೋರ್ನಲ್ಲಿ ಪಟ್ಟಂತ ಕಷ್ಟ, ಅವರು ಪಡೆದಂಥ ತರಬೇತಿ ನಿಜವಾಗ್ಲೂ ಇವತ್ತು ಅವರು ಈ ಪಾಸಿಂಗ್ ಔಟ್ ಪೆರೇಡ್ನಲ್ಲಿ ತೋರಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಇನ್ನರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಇನ್ನರ್ ಕಾನ್ಫಿಡೆನ್ಸ್ ಅಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ದಮ್ ಕಟ್ಟಬೇಕು ಅಂತ. ನೀವು ಯಾರಿಗಾದರೂ ಹ್ಯಾಂಡ್ ಶೇಕ್ ಮಾಡಿದಾಗ ನಿಮ್ಮ ಕೈಯನ್ನು ಪೂರ್ತಿ ಕೊಡಬೇಕು, ಅದು ಭಾಳ ಹಿಡಿತದಲ್ಲಿರ್ಬೇಕು. ಅದೇನು ತೋರಿಸುತ್ತೆ ಅಂದರೆ ನಿಮ್ಮ ಒಳಗಡೆ ಏನು ಭಯ ಇಲ್ಲ, ನೀವು ಮುಕ್ತರಾಗಿದ್ದೀರಿ, ನೀವು ನಿರ್ಭೀತರಾಗಿದ್ದೀರಿ, ನೀವು ಯಾವುದೇ ಸಮಸ್ಯೆಯನ್ನು ಯಾವುದೇ ಸಂದರ್ಭದಲ್ಲಿ ಏನೇ ಒಂದು ಘಟನೆ ಬಂದರೂ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದೀರಿ ಅನ್ನೋದನ್ನು ಆ ಒಂದು ಸಣ್ಣ ಹ್ಯಾಂಡ್ ಶೇಕಿಂದ ನಾವು ತಿಳ್ಕೊಳ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಿರೋದು ಫಸ್ಟು ನೀವು ಭಯ ಅನ್ನೋದನ್ನು ನಿಮ್ಮಿಂದ ಫಸ್ಟ್ ತೊಲಗಿಸ್ಬೇಕು. ನೀವೆಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿ ಸೆಲೆಕ್ಷನ್ ಆಗಿ ತರಬೇತಿಯಾಗಿ ಹೊರ ಹೋಗ್ತಾ ಇದ್ದೀರಿ. ಠಾಣೆಗಳಿಗೆ ಹೋಗಿ ನೀವು ವರದಿ ಮಾಡ್ಕೊಳ್ತಾ ಇದ್ದೀರಿ. ಭಾಳಷ್ಟು ವರ್ಷಗಳ ಕಾಲ ನಾನು ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಸಿಬ್ಬಂದಿಗಳ ನಮ್ಮ ಜೊತೆ ಕೆಲಸ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂದರೆ ಯು ಆರ್ ಆಲ್ ಬ್ಲಸ್ಡ್. ನೀವೆಲ್ಲೋ ಒಂದು ಕಡೆ ನೀವು ಏನೋ ಒಂದು ಪುಣ್ಯ ಮಾಡಿ ನೀವು ಪೊಲೀಸ್ ಇಲಾಖೆಗೆ ಆಯ್ಕೆಯಾಗಿ ಯೂನಿಫಾರ್ಮ್ ಹಾಕೊಂಡು ಹೊರ ಹೋಗ್ತಾ ಇದ್ದೀರಿ. ಎಷ್ಟು ಜನ ಎಕ್ಸಾಮ್ಸ್ ಬರೀತಾರೆ, ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ, ಸೆಲೆಕ್ಷನ್ ಆಗಿ ಟ್ರೈನಿಂಗ್ನಲ್ಲಿ ಸಫಲರಾಗಿ ಹೋಗಿ ಅವರು ರಿಪೋರ್ಟ್ ಮಾಡಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. 1,00,000 ಜನ ಬರೆದ್ರೆ ಅದರಲ್ಲಿ 1,000 500 ಇಲ್ಲ 2,000 ಜನ ಸೆಲೆಕ್ಷನ್. ಕಳೆದ 10 ವರ್ಷದಲ್ಲಿ ಭಾಳಷ್ಟು ಕೇಳಿಬರೋಂಥ ಪದ ಯಾವುದು ಅಂದರೆ ಜನಸ್ನೇಹಿ ಪೊಲೀಸ್. ಜನಸ್ನೇಹಿ ಪೊಲೀಸ್ ಅಂತ ಪದ ಭಾಳಷ್ಟು ಈ ನಡುವೆ ಪ್ರಚಲಿತದಲ್ಲಿದೆ. ಏನು ಜನಸ್ನೇಹಿ ಪೊಲೀಸ್ ಅಂದ್ರೆ ಜನಸ್ನೇಹಿ ಪೊಲೀಸ್ ಅಂದರೆ ಯಾರಾದರೂ ಪೊಲೀಸ್ ಠಾಣೆಗೆ ಬಂದರೆ ತಾತ್ಸಾರವಾಗಿ ನೋಡದೆ ಒಂದೇ ಒಂದು ನಿಮಿಷ ಸಾಕು ನಿಮಗೆ. ಏನಪ್ಪ, ಏನಾಗಬೇಕು, ಯಾಕೆ ಬಂದಿದ್ದೀರಾ, ಏನು ತಾಯಿ ಯಾಕೆ ಬಂದಿದ್ದೀರಾ, ಕೂತ್ಕೊಳ್ಳಿ. ಅವ್ರಿಗೇನಾದರೂ ಗಾಯ ಆಗಿದ್ದಾರೆ, ಏನು ಗಾಯ ಆಗಿದೆ, ಯಾಕಾಯಿತು, ಏನಾಯಿತು, ಎಲ್ಲಾಯಿತು, ನಾನೀಗ ಏನು ಹೇಳಿದ್ದೀನಿ ಅದು ನಿಮಗೆ 1 ನಿಮಿಷ ಇಲ್ಲ 1.5 ನಿಮಿಷ ತೊಗೊಳ್ಬೋದು ಅಷ್ಟೇ. ಅನ್ಫಾರ್ಚುನೇಟ್ಲಿ ಅಷ್ಟು ಟೈಮ್ ಇಲ್ಲ ನಮ್ಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಾಗಲಿ ಪೊಲೀಸ್ ಅಧಿಕಾರಿಗಳಿಗೆ. ಇಷ್ಟನ್ನ ಮಾಡಿದ್ರೆ ಆ ಠಾಣೆಗೆ ಬಂದಂಥ ಜನ ಭಾಳಷ್ಟು ಖುಷಿ ಆಗ್ತದೆ. ಟ್ರೈನಿಂಗ್ನಲ್ಲಿ ಆಗಲೇ ಏನೇನು ಹೇಳ್ಕೊಟ್ಟಿದ್ದಾರೆ ಕರಿಕ್ಯುಲಮಲ್ಲಿ ಸಿಲೆಬಸ್ಸಲ್ಲಿ ಏನಿದೆ ಅಂತ ಹೇಳ್ತಾ ಇದ್ರು. ಹಿಂದೆ ಆಗ್ತಾ ಇದ್ದಂಥ ಕ್ರೈಮ್ಸ್ ಎಲ್ಲ ರೂಪಗಳ ಬದಲಾವಣೆಯಾಗಿ ಈಗೆಲ್ಲ ಟೆಕ್ನಾಲಜಿ ಯುಗದಲ್ಲಿ ನೇಚರ್ ಆಫ್ ಕ್ರೈಮ್ಸ್ ಕೂಡ ಭಾಳಷ್ಟು ಬದಲಾಗಿದೆ. ನಾನು ನಮ್ಮ ಶ್ರೀನಿವಾಸ್ ಗೌಡರು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಅಲ್ಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ವಿ. ಸುಮಾರು 15 ಮೇಲ್ಪಟ್ಟು ಜನ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಯಾವುದೋ ಕಾಲೇಜ್ನಲ್ಲಿ ಹೋಗಿ ಲೆಕ್ಚರರ್ ಆಗಬೇಕಿದ್ದವರು, 18 ಜನ ಇಂಜಿನಿಯರ್ಸ್ ಯಾವುದೋ ಕಂಪನಿಗಳಲ್ಲಿ ಹೋಗಿ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡಬೇಕಿದ್ದವರು. ನೀವು ಆಸೆ ಪಟ್ಟು ಇಲ್ಲ ಒತ್ತಡಕ್ಕೆ ಸಿಲುಕಿ ಇಲ್ಲ ಅವಶ್ಯಕತೆಗಳ ಮೇಲೆ ನೀವು ಪೊಲೀಸ್ ಇಲಾಖೆಗೆ ಸೇರಿದ್ದೀರಿ. ಯಾರು 18 ಜನ ಇಂಜಿನಿಯರ್ಸಲ್ಲಿ ಲಿಸ್ಟಲ್ಲಿದ್ದಾರೆ, ಸ್ನಾತಕೋತ್ತರ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದ್ದೀರಿ, ದಯವಿಟ್ಟು ನಿಮ್ಮ ಏನು ಈ ಲೇಟೆಸ್ಟ್ ಸೈಬರ್ ಕ್ರೈಮ್ಸ್ ಅಥವಾ ಟೆಕ್ನಾಲಜಿ ಬಳಸಿ ಇಂಟರ್ನೆಟ್ ಬಳಸಿ ಮೊಬೈಲ್ ಬಳಸಿ ಏನು ಕ್ರೈಮ್ಸು ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅವೇರ್ನೆಸ್ ಇರಲಿ, ಅದ್ರ ಬಗ್ಗೆ ನಿಮ್ಮ ಜ್ಞಾನ ಸಂಪಾದನೆ ಇದ್ದರೆ ಮುಂದಿನ ದಿನಗಳಲ್ಲಿ ಯು ವಿಲ್ ಬಿ ಅನ್ ಅಸೆಟ್ ಟು ದ ಡಿಪಾರ್ಟ್ಮೆಂಟ್. ನಮ್ಮ ಇಲಾಖೆಗೆ ಆಸ್ತಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಒಂದೇ ಒಂದು ರಿಕ್ವೆಸ್ಟ್ ಅನ್ನೊಂದು, ಇಟ್ಸ್ ಅ ರಿಕ್ವೆಸ್ಟ್, ಪೊಲೀಸ್ ಯೂನಿಫಾರ್ಮ್ಗೆ ಕುಂದು ಬರೋ ರೀತಿ ನಡ್ಕೊಳ್ಬೇಡಿ. ದಯವಿಟ್ಟು ಘನತೆ ಕಡಿಮೆ ಆಗೋ ರೀತಿ ನಡ್ಕೊಳ್ಬೇಡಿ. ಬಿಕಾಸ್ ನಿಮ್ಮ ಯೂನಿಫಾರ್ಮಿಂದ ನಿಮಗೆ ಐಡೆಂಟಿಟಿ ಬಂದಿದೆ. ನನ್ನ ಹೆಸರದವರು ನಮ್ಮ ಜಿಲ್ಲೆಯಲ್ಲಿ 2,000 ಜನ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ವೇರಿಂಗ್ ಯೂನಿಫಾರ್ಮ್. ಆಗ ಮಾತ್ರ ನೀವು ನಿಮ್ಮ ಪೊಲೀಸ್ ಪ್ರೊಫೆಷನ್ಗೆ ನೀವು ನ್ಯಾಯ ಕೊಡೋಕ್ಕೆ ಸಾಧ್ಯ, ನೀವು ಜಸ್ಟಿಸ್ ಕೊಡೋದಕ್ಕೆ ಸಾಧ್ಯ.